ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿರುವಂತಹ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಗುಂಡಿಗಳೇ ದೊಡ್ಡ ಕಂಟಕ ಆಗಿಬಿಟ್ಟಿತ್ತು. ಇದೀಗ ಇದೇ ವಿಚಾರವಾಗಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು ಡಿಕೆಶಿ ಅವರು. ಬ್ರ್ಯಾಂಡ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳಿಂದಲೇ ಕಂಟಕ. ಡಿಸಿಎಂ ಡಿಕೆಶಿ ಎಚ್ಚರಿಕೆ ಬೆನ್ನಲ್ಲೇ ಇಂದಿನಿಂದ ಗುಂಡಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಆಯುಕ್ತರ ನೇತೃತ್ವದಲ್ಲಿ ಗುಂಡಿ ಮುಚ್ಚಲು ಆದೇಶ. ಬೆಂಗಳೂರಿನಲ್ಲಿ ಅಂದಾಜು 5,000ವರೆಗೆ ಗುಂಡಿಗಳಿದ್ದಾವಂತೆ. 3 ದಿನಗಳಲ್ಲಿ ನಗರದ ಅರ್ಧದಷ್ಟು ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ? ಇಂಜಿನಿಯರ್ಗಳು ಪ್ರತಿ ರಸ್ತೆಗಳಿಗೂ ಕೂಡ ತೆರಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಬಳಿಕ 24 ಗಂಟೆಯಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಲಾಗುತ್ತಂತೆ. ಆಯುಕ್ತರು ಗುಂಡಿ ಮುಚ್ಚಿಲ್ಲ ಅಂದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ, ಗುಣಮಟ್ಟದ ಕಾಮಗಾರಿ ನಡೆಯುತ್ತಾ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಸುಮ್ಮನೆ ಮುಚ್ಚಬೇಕು ಅಂತ ಮುಚ್ಚಿಬಿಡ್ತಾರ, ಕಳಪೆ ಒಂದು ಕೆಲಸ ಮಾಡಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಗುಣಮಟ್ಟದ ಕಾಮಗಾರಿ ಆಗತ್ತಾ? 5,000 ಗುಂಡಿಗಳಿದ್ದಾವಂತೆ ಇಡೀ ಬೆಂಗಳೂರಿನಲ್ಲಿ. ಏನು ಡಿಕೆಶಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಹಿನ್ನೆಲೆ ಇವತ್ತಿನಿಂದಲೇ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ಇಂಜಿನಿಯರ್ಗಳು ಪ್ರತಿ ರಸ್ತೆಗೂ ತೆರಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ತಕ್ಷಣಕ್ಕೆ 24 hours ಎಲ್ಲಿ ಗುಂಡಿ ನೋಡ್ತಾರೆ ಅದರ ಮಾರ್ಕಿಂಗ್ ಆಗುತ್ತೆ. ವಿತಿನ್ 24 hours ಅದನ್ನು ಮುಚ್ಚುವಂತಹ ಕೆಲಸ ಮಾಡಲಾಗುತ್ತೆ. ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೇವೆ. ಇದು ಗುಂಡಿ ಮುಚ್ಚಿದ ಸಮಸ್ಯೆ ಏನೆಲ್ಲ ಇದೆ, 2-3 ಸಮಸ್ಯೆಗಳು ಕಂಡು ಬರ್ತಾ ಇದೆ. ಒಂದು, ನಮ್ಮ ಮೇನ್ ಆರ್ಟಿರಿಯಲ್ ರೋಡ್ಸ್ ಮತ್ತೆ ಸಬ್ ಆರ್ಟಿರಿಯಲ್ ರೋಡ್ಸ್ ಅಂತ ಹೇಳಿ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲಿ ಬೈ ಅಂಡ್ ಲಾರ್ಜ್ ಡಿಫೆಕ್ಟ್ ಲೈಬಿಲಿಟಿ ಪೀರಿಯಡ್ ಅಥವಾ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಎಲ್ಲಿ ಜಾಸ್ತಿ ಟ್ರಾಫಿಕ್ ಹೋಗ್ತಾ ಇದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಗುಂಡಿದು ಸಮಸ್ಯೆ ಕೆಲವು ಜಾಗದಲ್ಲಿ ಖಂಡಿತ ಇದೆ. ಬಹುತೇಕ ಬೇರೆ ಬೇರೆ ರೋಡ್ಸ್ ನಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಮಾತ್ರ 600 ಕಿಲೋಮೀಟರ್ ನಮ್ಮ ಏನು ಆರ್ಟಿರಿಯಲ್ ರೋಡ್ಸ್ ಇದೆ ಅಲ್ಲಿನೇ ದಟ್ಟಣೆ ಆಗೋ ಚಾನ್ಸಸ್ ಇದೆ. ಜಂಕ್ಷನ್ಸ್ ನಲ್ಲಿ ಅಲ್ಲಿ ಪಾಟ್ ಹೋಲ್ಸ್ ಇದೆ. ಅದನ್ನ ಸರಿಪಡಿಸಲಿಕ್ಕೆ ಈಗಾಗಲೇ ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಎಲ್ಲ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಅವರು ಎಲ್ಲರೂ ಹೇಳ್ತಾರೆ ಇವತ್ತು ಫ್ರೈಡೇ ಮತ್ತೆ ಸ್ಯಾಟರ್ಡೇಯಿಂದ ಕೆಲಸ ಪ್ರಾರಂಭ ಮಾಡ್ತಾರೆ. ಮಳೆ ಏನಾದರೂ ರಾತ್ರಿ ಬಿದ್ದು ಬಿಟ್ರೆ ಮತ್ತೆ ಅದನ್ನ ಒಂದು ದಿವಸ ಹೆಚ್ಚು ಕಡಿಮೆ ನಾವು ಅದನ್ನ ಶಿಫ್ಟ್ ಮಾಡ್ತೀವಿ. ಮಾತ್ರ ನಾವು ನೋಡಿದ ಪ್ರಕಾರ ನಮಗೆ ಈ ಕಾಲ ನಮಗೆ ಈಗ ಮಳೆಗಾಲ ದಿವಾಲಿ ತನಕ ಮಳೆ ಏನಾದರೂ ಬರ್ತಾ ಇದ್ರೆ ಮತ್ತೆ ಇದು ಏನಾದರೂ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇವೆ. ಆದರೂ ಸಹ ನಮ್ಮ ಹತ್ರ ಪೂರ್ತಿಯಾಗಿ ಅರೇಂಜ್ಮೆಂಟ್ಸ್ ಇದೆ. ಮಾತ್ರ ಇದು ಖಂಡಿತ ಅದು ಶಾರ್ಟ್ ಟರ್ಮ್ ಮೆಷರ್. ಲಾಂಗ್ ಟರ್ಮ್ ಮೆಷರ್ನಲ್ಲಿ ಈ ರೋಡ್ಸ್ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಪದೇ ಪದೇ ಬರ್ತಾ ಇದೆ ಅದರದ್ದು ಮಾಹಿತಿ ಸಹ ನಮಗೆ ಸಿಗ್ತಾ ಇದೆ. ಅದಕ್ಕೆ ಲಾಂಗ್ ಟರ್ಮ್ ಮೆಷರ್ಸ್ನಲ್ಲಿ ಏನಾದರೂ ನಾವು ಖಂಡಿತ ಸಮಸ್ಯೆ ಬಗೆಹರಿಸಬೇಕು. ವಿ ಆರ್ ಲುಕಿಂಗ್ ಅಟ್ 3-4 ಥಿಂಗ್ಸ್. ಒಂದು, ಜಂಕ್ಷನ್ಸ್ನಲ್ಲಿ ಏನಾದರೂ ಬರ್ತಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. 5,000ಕ್ಕೂ ಹೆಚ್ಚು ಗುಂಡಿಗಳಿರುವಂಥದ್ದು ಬೆಂಗಳೂರಿನಲ್ಲಿ. ಇದೀಗ ಈ ಮುಚ್ಚುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ವಿತಿನ್ 24 hours ಈಗ ಮಾರ್ಕಿಂಗ್ ಮಾಡ್ತಾರೆ ಇಂಜಿನಿಯರ್ಗಳು ಹೋಗಿ ಅದನ್ನು ವಿತಿನ್ 24 hours ಮುಚ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏನೆಲ್ಲ ಆಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಬೆಂಗಳೂರು ಗುಂಡಿ ಸರ್ಕಾರ 5,000ಗಳು. ಆದ್ರೆ ಬೊಮ್ಮನಹಳ್ಳಿ, ಮಾದೇಪುರ ಹಾಗೂ ಏನು KR-ಪುರಮಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಗುಂಡಿಗಳಿದೆ ಅಂತ ಹೇಳ್ಕೊಂಡು ಈಗಾಗಲೇ ಅಧಿಕಾರಿಗಳು ಏನೊಂದು ಸಿಪಿಎಂ ಮುಖ್ಯ ಏನು ಮಹೇಶ್ವರರಿಗೆ ಮಾಹಿತಿ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿಂದನೂ ಕೂಡ ಗುಂಡಿ ಮುಚ್ಚೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಮಾದೇಪುರದ IT ಬಿಡಿ ಕಂಪನಿಗಳು ಏನು ಸರ್ಕಾರಕ್ಕೆ ರೀತಿಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ, ನಾವು ಎಲ್ಲಾನು ಕೂಡ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಈಗ ಎಚ್ಚೆತ್ತುಕೊಂಡಂತ ಸರ್ಕಾರ ಹಾಗೂ ಇಂಧನ ಉತ್ಸಾಹ ಸಚಿವ DK ಶಿವಕುಮಾರ್ ಅವರು ಇವತ್ತಿಂದನೂ ಕೂಡ ಏನು ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಇಂಜಿನಿಯರ್ ನೇತೃತ್ವದಲ್ಲಿ ಸ್ಥಳದಲ್ಲೇ ನಿಂತ್ಕೊಂಡು ನೀವು ಗುಂಡಿ ಮುಚ್ಚಿಸಬೇಕು. ಎಲ್ಲಿ ಗುಂಡಿ ಮುಚ್ಚಿದ ನಾನು ಏನು ಮತ್ತೆ ಕಂಪ್ಲೇಂಟ್ ಬಂದ್ರೆ ನಿಮ್ಮ ಅಧಿಕಾರಿಗಳನ್ನ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಅಂದ್ರೆ ಇದೆಲ್ಲನೂ ಕೂಡ ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಆಗುತ್ತೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇರುತ್ತದೆ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಕೂಡ ನಿತ್ಯ ಮಳೆ ಬರ್ತಾನೆ ಇದೆ. ಮಳೆ ನಿಲ್ಲೋವರೆಗೂ ಕೂಡ ಗುಂಡಿ ಮುಚ್ಚಲ್ಲ ಅಂತ ಏನು ಮಹೇಶ್ವರ ಅವರು ಹೇಳ್ತಾ ಇದ್ದಾರೆ. ಒಂದ್ ಕಡೆ DK ಶಿವಕುಮಾರ್ ಇಲ್ಲ ನಾವು ಗುಂಡಿ ಮುಚ್ಚಿ ಅಂತ ಕೂಡ ಡೆಡ್ಲೈನ್ ಕೊಟ್ಟಿರುವಂಥದ್ದು. ಅಂದ್ರೆ ಏನು ಇದೆ ನವೆಂಬರ್ 1ನೇ ತಾರೀಕು ಒಳಗಡೆ ಬೆಂಗಳೂರಿನ ಗುಂಡಿ ಮುಚ್ಚರ ನಗರವಾಗಿ ಮಾಡ್ತೀವಿ ಅಂತ ಕೂಡ DK ಶಿವಕುಮಾರ್ ಹೇಳಿಕೊಟ್ಟಿರುವಂತೆ. ಇದೆಲ್ಲ ಸಾಕ್ಷಿಯನ್ನು ಪ್ರತಿ ಒಬ್ಬರು ಆಗ್ತಿರುತ್ತೆ. ಈ ಕಡೆವರೆಗೂ ಕೂಡ ಮಳೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಗುಂಡಿ ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಕೆಲವು ಇಂಜಿನಿಯರ್ಗಳು ಮಾಹಿತಿ ಕೊಟ್ಟಿರುವಂಥದ್ದು. ಯಾಕಂದ್ರೆ ಈಗ ಮತ್ತೆ ಗುಂಡಿ ಮುಚ್ಚಿದ್ರೆ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ಕೊರತೆ ಆಗುತ್ತೆ, ಮತ್ತೆ ಗುಂಡಿಗಳು ಬರುತ್ತೆ, ತಿರ್ಗಾ ಮತ್ತೆ ಸಾರ್ವಜನಿಕರ ಮೇಲೆ ಆರೋಪ ಮಾಡ್ತಾರೆ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.